ರಾಜ ಬಂದು ಕುಂಬಳಕಾಯಿ ತುಂಬ ಎಲ್ಲ ಮುತ್ತು ಅಂತ ತುಂಬಿ ಒಬ್ಬ ಬಡವ ಮನೆಗೆ ಕೊಟ್ಟನಂತ. ತಗೋ, ನನ್ನ ಮಗ ಬಾಳ ಕುಂಬಳಕಾಯಿ ಆಗಿದ್ದು, ನೀನು ಒಬ್ಬ ಗಂಟೆ ರೂಪಾಯಿ ಅಂತ ಅದು ಕೊಟ್ರ ಅದು ದರಿದ್ರ ಹೇಳಿ ₹5 ಆ ಕುಂಬಳಕಾಯಿ ಹಾಕೊಂಡಿತ್ತು. ತಪಸ್ವಿಗಳು ಗುರುಗಳು ಕೊಟ್ಟಿರುವಂತಹ ಅವರ ಫಲವನ್ನ ನಿಮಗೆ ಪಡೆದುಕೊಂಡಾಗ ಗುರುಗಳು ಹೇಳಿದ್ರು ಇದು ಸಾಮಾನ್ಯವಾದದ್ದಲ್ಲ. ಭರ್ತೃಹರಿ ಮಹಾರಾಜ ಇಡೀ ನಿನ್ನ ರಾಜ್ಯವನ್ನೇ ಸುರಕ್ಷಿತವಾಗಿ ಮಾಡತಕ್ಕಂಥದ್ದದ, ನಿನ್ನ ಜೀವನದಲ್ಲಿ ಚಿರಯೌವನ ಇರ್ತದ, ಇಂಥದ್ದನ್ನ ನೀನು ಸ್ವೀಕಾರ ಮಾಡು ಅಂತ ಅವನಿಗೆ ಆಶೀರ್ವಾದ ಮಾಡಿ ಗುರುಮನೆಗೆ ಬಂದಾಗ ಅವ ವಿಚಾರ ಮಾಡಿದ, ನಾನು ತಗೊಂಡು ಏನು ಮಾಡೋದಲ್ಲ, ನನ್ನನ್ನು ನಂಬಿರ್ತಕ್ಕಂಥ ಹೆಂಡತಿ, ಅವಳ ಹೆಸರು ಪಿಂಗಳೆ ಅಂತ. ಅವಳ ಹೆಸರೇನು? ಪಿಂಗಳೆ. ಅವಳು ಚಿರಯೌವನವಾಗಿರದೆ, ನಾನು ಗರ್ಭದಿಂದ ಬಂದಾಗ ಅವಳನ್ನು ನೋಡಿದ್ರೆ ಬಹಳ ಆನಂದವಾಗಿರದೆ, ಅದಕ್ಕೆ ಈ ಫಲವನ್ನ ನನ್ನ ಮಡದಿಗೆ ಕೊಡಬೇಕು ಅಂತ. ಇಲ್ಲಿ ಸೂಕ್ಷ್ಮ ಹೇಳ್ತೀನಿ, ನೀವು ಗೊತ್ತಲ್ಲ ಇದು. ಇವರೇನು ಕೊಟ್ಟಲ್ಲ, ಗುರು ಕೊಟ್ಟಿರುವಂತಹ ಒಂದು ಫಲವನ್ನ ಆಕೆ ಸ್ವೀಕಾರ ಮಾಡಲಿಲ್ಲ. ಆ ಹೆಣ್ಣುಗಳ ಮನಸ್ಸು ಮಹಾರಾಜನ ಮನದಿ ಕಾಲಾಗಿದ್ದರೂ ಕೂಡ ಅರಮನೆಯ ಘೋಡಾಸವಾದ ಜೊತೆಗೆ ಆಕೆ ಸಂಗಾಗಿತ್ತು. ಮನದಲ್ಲೊಬ್ಬನ ನೆನೆವಳಯ್ಯ, ಕಂಗಳಲ್ಲೊಬ್ಬನ ಕರೆವಳಯ್ಯ, ಮನದಲ್ಲೊಬ್ಬನ ನೆನೆವಳಯ್ಯ, ಕಂಗಳಲ್ಲೊಬ್ಬನ ಮನಸಗಳಿಯ ನಂದದಿರಯ್ಯ, ಕೂಡಲ ಸಂಗಮ ದೇವಗಿರಯ್ಯ, ಅವಳ ವಚನ ಸಾಂಬಜೆ ನಮಃ ಪಾರ್ವತೀಪತಿ ಶಿವ. ಅನ್ಯರಲ್ಲಿ ಜನಿಸಿದ್ದ ಅಂಗನೆಯ ತನ್ನ ಮನೆಯ ಯಜಮಾನಿ ಎಂದೆನಿಸಿ ಭಿನ್ನವಿಲ್ಲದ ನಂತ ದೇಹ ಬಯಸುವ ಹೆಂಡತಿಯು ಕಣ್ಣಿನಲ್ಲಿ ನೋಡಲು ಹಾಗೆ ರಾತ್ರಿ ದುಡಿದು ಅದಕ್ಕೆ ನಾನು ಹೇಳೋದು, ಒಳ್ಳೆ ಗುರು, ಒಳ್ಳೆಯ ಮಕ್ಕಳು, ಒಳ್ಳೆಯ ಹೆಂಡತಿ, ಒಳ್ಳೆಯ ಬಂಧುಗಳು, ಒಳ್ಳೆಯ ಪರಿಸರ ಸಿಗಬೇಕಂದ್ರೆ ಉಮಾಪತಿ ಶಿವಾಚಾರ್ಯರ ಪರಮಾಶೀರ್ವಾದ ನಮ್ಮನ್ನು ಕಾಯಬೇಕು. ಅಲ್ಲಿಂದ ಅಲ್ಲಿ ಹೋಗಿದ್ದು ಘೋಡಾಸವ ಮತ್ತು ಹೋಯಿತು. ನೀ ಸುಖವಾಗಿರಬೇಕು ಅಂತ ಕೊಟ್ಟಲೆ. ಇದಕ್ಕೇನಂತಾರೆ? ಮನದಲ್ಲೊಬ್ಬನ ಇಲ್ಲ ಅಂದ್ರೆ ಊಟನೇ ಹೋಗಲ್ಲ. ಗಂಡ ಗಡಾಕುದಂತೆಯೇ ಶಾಲೆಗೆ ಪಟ ಪಟ್ಟು ಒಂದು ಕುಳಿ ಇಲ್ಲ. ಗಂಡನಿಗೆ ವಂಚಿಸುವ ಹೆಂಡತಿ, ಗುರುವಿಗೆ ವಂಚಿಸುವ ಶಿಷ್ಯ ಇದ್ದರೇ ಫಲ. ಅದಕ್ಕೆ ಹೇಳ್ತಾರೆ, ಘೋಡಾ ಸವಾರಿಯನ್ನು ಕೊಟ್ಟಾಗ ಅವರ ಪರಿಸ್ಥಿತಿ ಏನಾಗಿತ್ತು ಅಂದ್ರೆ ಅವರ ಮನಸ್ಸು ಕೂಡ ಮಹಾರಾಣಿಗೆ ಇದ್ದಿದ್ದಿಲ್ಲ. ಇದೆಲ್ಲ ಕಾರಣ ಇದೆ. ಅರಮನೆಯ ದಾಸಿ ಮೇಲೆ ಅವನ ಮನಸ್ಸಿರುತ್ತದ, ನೋಡು ರಾಣಿ ಪಟ್ಟಾಳದಿಂದ ಚಿರಯೌವನ ಸ್ಫುರದ್ರೂಪಿ, ನಿನ್ ದುಃಖನೇ ಆಗಲ್ಲ, ನಿನಗೆ ಮುಪ್ಪೇ ಬರಲ್ಲ, ಯಾವತ್ತೂ ಹೀಗೆ ಇರ್ತೀಯ ಅಂತ ಘೋಡಾಸವಾರ ಆ ಕೆಲಸದ ಆಳಿಗೆ ಅರಮನೆಯ ದಾಸಿಯನ್ನು ಕೊಟ್ಟಾಗ ಅದನ್ನು ಸ್ವೀಕಾರ ಮಾಡಿಕೊಂಡು ಆಕೆಯನ್ನು ಮಾಡಿಲ್ಲಂದ್ರೆ ಪೂರ್ವಜನ್ಮದ ಪ್ರಾರಂಭದಿಂದ ನಾನು ಬಡತನದ ಜೈಗೆಯಲ್ಲಿ ಬಂದು ಈ ಮೈಯನ್ನು ಮಾಡಿಕೊಂಡು ನಾನು ಜೀವನ ಸಾಗಿಸುವಂತ ಹೊತ್ತಿನೊಳಗೆ ಇವತ್ತು ನಮ್ಮನ್ನು ಆಳ್ತಕ್ಕಂಥ ಮಹಾರಾಜ ಭರ್ತೃಹರಿ ಮಹಾರಾಜ ಮಹಾನ್ ಜ್ಞಾನಿ ಇದ್ದಾನ. ಅವ ಇನ್ನೂ ಇದನ್ನು ತಗೊಂಡ್ರೆ 100 ವರ್ಷ ಆನಂದವಾಗಿ ಬದುಕ್ತಾನ. ಅವನಿಗೆ ಕೊಡಬೇಕು ಅಂತೇಳಿ ಘೋಡಾ ಸವಾರಿಯಿಂದ ಬಂದಿರತಕ್ಕಂಥ ಒಂದು ಫಲವನ್ನ ಹೀಗೆ ತೆಗೆದುಕೊಂಡು ಮಹಾರಾಜ ಹತ್ರ ಹೋಗ್ತಾಳ.
ಎಲ್ಲಿಂದ ಬಂತು? ಅವೇನ್ ಎಲ್ಲಿಂದ ಬಂತು? ಘೋಡಾ ಸವಾರಿ. ಘೋಡಾ ಸವಾರಿ ಎಲ್ಲಿಂದ ಬಂತು? ಮಹಾರಾಣಿ. ಅಲ್ಲಿಯವರೆಗೆ ಇದೇ ಸತ್ಯ. ಅದಕ್ಕೆ ಎರಡ ಮಾತು ಹೇಳ್ಬಿಡ್ತಾವ ಕೋಳಿ ಕೊಪ್ಪದವ. ಏನ್ ಹೇಳವ? ಇದೇನು ಹೌದಂತ ನಾವು ಅಂದ್ಕೊಂಡಿವಲ್ಲ. ಆರು ಹಿತವರು ನಿನಗೆ ಈ ಮೂರು ಮಂದಿಯೊಳಗೆ ನಾರಿಯೋ ಧಾರಣಿಯೋ ಒಂದು ಭರದ ಶಿರೆಯೋ ಇದು ಯಾವ್ಯಾವುದು ಅಲ್ಲ ಅನ್ನುವಂತ ಭಾವ ಬಂದಾಗ ಪಿಂಗಳಿನ ಕಲಿಸ್ತಾ ಇದ್ದಾನೆ. ಮಾಡಿದ ತಪ್ಪನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ಅದಕ್ಕೆ ಹೇಳ್ತಾರಲ್ಲ, ನಮ್ಮ ಮುಖದೊಳಗೆ ಎಲ್ಲ ರಸಗಳು ಬಂದು ಬಿಡುತ್ತಾವ. ಅವತ್ತೇ ಆ ಅರಮನೆಯನ್ನು ಬಿಟ್ಟ, ಗುರುದೀಕ್ಷೆಯನ್ನು ಪಡೆದುಕೊಂಡ, ದಿವ್ಯ ಸನ್ಯಾಸಿಯಾದ. ಅಷ್ಟೇ ಅಲ್ಲ, ಇಡೀ ರಾಷ್ಟ್ರಕ್ಕೆ ಮೆಚ್ಚುವಂತಹ 3 ಶತಕಗಳನ್ನು ಬರೀತಾರೆ. ಭರ್ತೃಹರಿ ಅಲ್ಲಿ ತನಕ ಏನು ಮಹಾರಾಜನಾಗಿದ್ದ, ಈಗ ಅವ ಏನಾದ ಅಂತ ಭರ್ತೃಹರಿ ಯೋಗಿಯಾದ, ದಿವ್ಯ ಕವಿಯಾದ. ಸಾಂಬಜಯನವ ಮನದೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ. ಲಾಕಿಂಗ್ ಮಾಡಿಕೊಂಡಿದ್ದ ಓಪನ್ ಆಯಿತು. ಭಗ್ಗಂತ ಜ್ಯೋತಿ ಹಚ್ಚು. ಜ್ಯೋತಿ ಇದ್ದ ಮನೆಯಲ್ಲಿ ಕತ್ತಲೆಗೆ ಎಳೆಯುವಂತೆ ಇವತ್ತಿಗೂ ಕೂಡ ಬರೆದಿರುವಂತಹ ನೀತಿ ಶತಕ, ಭರ್ತೃಹರಿ ಶತಕ ಜಗತ್ತಿಗೆ ಆದರ್ಶವಾಗಿರುವಂತಹ ಸಂಕ್ಷಿಪ್ತ ವಿಚಾರವನ್ನ ಸಮಯಕ್ಕನುಗುಣವಾಗಿ 351ನೇ ಶಿವಾನುಭವದ ಸೇವೆಗಾಗಿ ಈ ಒಂದು ಪ್ರವಚನದ ಮಹಾಮಾಲೆಯನ್ನು ಸನ್ನಿಧಿಯ ಪಾದಕ್ಕೆ ಹಾಕಿ ಮುಂದಿನ ಕಾರ್ಯಕ್ರಮಕ್ಕೆ ಮಹಾದೇವ. ಇವತ್ತಿನ ಪ್ರವಚನ ಭರ್ತೃಹರಿ ಮಹಾರಾಜ ಗುರುವಿನಿಂದ ಆಶೀರ್ವಾದವನ್ನು ಪಡೆದುಕೊಂಡು ಇಹಲೋಕದ ಸತ್ಯಕ್ಕಿಂತಲೂ ಕೂಡ ಪರಲೋಕವೇ ಬಹಳ ಮುಖ್ಯ ಅಂತ ತನ್ನ ಜೀವನ ಪರಿವರ್ತನೆಯನ್ನು ಮಾಡಿಕೊಂಡಂತ ವಿಚಾರವನ್ನ ಇಲ್ಲಿ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ವಿಶೇಷವಾಗಿ ಮತ್ತೊಮ್ಮೆ ಸೇವೆಯನ್ನು ಮಾಡ್ತಕ್ಕಂಥ ಭಾಗ್ಯ ನನಗೆ ಬರಲಿ ಹಾಗೆ ಹಾರೈಸಿ ಸಮಯ ಪ್ರಜ್ಞೆಯಿಂದ ಅಮೂಲ್ಯ ವೇಳೆಯನ್ನು ನಮ್ಮ ನಿರೂಪಕರಿಗೆ ಕೊಟ್ಟು ಸನ್ನಿಧಿಯ ದರ್ಶನ, ವಿದ್ವತ್ಪೂರ್ಣವಾದ ಆಶೀರ್ವಚನ ಕೇಳುವಂತ ಭಾಗ್ಯ ನಮ್ಮದಾಗಲಿ ಅನ್ನುವಂತಹ ಮಾತನ್ನು ಹೇಳ್ತಾ ನನ್ನ ಆರಾಧ್ಯ ದೇವ ಗುರುವರಿಯ ಪುಟ್ಟರಾಜರನ್ನು ನೆನೆಸಿ ಇವತ್ತಿನ ಸೇವೆಯನ್ನ ಮಹಾನ್ ಪಾದಕ್ಕೆ ಹಾಕಲಿಕ್ಕೆ ಆತ್ಮೀಯ ಇದುವರೆಗೂ ನಮ್ಮ ಶುಷ್ಕವಾದ ಕಣ್ಣದಿಂದ ಜ್ಞಾನದಿಂದ ಅನೇಕ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡು ಇವತ್ತಿನ ದಿವಸ ಶ್ರೀಗುಡಿಗೆ ಆಗಮಿಸಿ ನಮ್ಮ ನುಡಿಸಿ ಮಾಡತಕ್ಕಂಥ ಶಿವರಾಜ್ ಶಾಸ್ತ್ರಿಗಳು ಭದ್ರ ಮಹಾರಾಜನ ಕಥೆಯನ್ನು ಹೇಳುವುದರ ಮೂಲಕ ಅಂತಾನೆ ಹೇಳ್ತಾರೆ, ಗುರು ಕರುಣೆ ಇಲ್ಲದವನ ಸ್ನೇಹ ಸಾಯಿತ. ಅದಕ್ಕೆ ನಾವು ಏನೋ ಸಮಾಜದಲ್ಲಿ ವ್ಯಕ್ತಿಗಳಾಗಲಿ ಅಥವಾ ನಮ್ಮ ಮನೆಗೆ ಏನಾದರೂ ನಾವು ದೊಡ್ಡ ವ್ಯಕ್ತಿಗಳಾಗಬೇಕಾದ್ರೆ ಅದಕ್ಕೆ ಗುರುವಿನ ಕಾರುಣ್ಯ ಅನ್ನೋದು ಬಹಳ ದೊಡ್ಡದು. ಗುರು ಕರುಣೆ ಇಲ್ಲದವನು ಅವನು ಸಾಯುವುದನ್ನ ಬೇಡ, ಅವನ ಸ್ನೇಹ ಸದಕ್ಕೆ ಸಾಯುವುದನ್ನ ಬೇಡ ಅಂತ. ಅದಕ್ಕೆ ಶ್ರೀಮಠದಲ್ಲಿ ನಡೀತಕ್ಕಂತಹ ಪ್ರತಿ ತಿಂಗಳು ಈ ಸ್ಮರಣ ಕಾರ್ಯಕ್ರಮ ಪೂಜರು ಆಗಮಿಸಿ ನಮಗೆಲ್ಲ ದರ್ಶನ ಆಶೀರ್ವಾದ ಭಾಗ್ಯವನ್ನು ಏರ್ಪಡಿಸುವುದರ ಮೂಲಕ ಮತ್ತು ಸಂದೇಶದಲ್ಲಿ ಅನೇಕ ವಿಚಾರಗಳನ್ನು ಗುರು ಸ್ಮರಣೆ ಮಾಡುವುದರ ಮೂಲಕ, ಗುರು ಸೇವೆಯನ್ನು ಮಾಡುವುದರ ಮೂಲಕ ಅನೇಕ ಮಹನೀಯರು ಯಾವ ರೀತಿಯಾಗಿ ಈ ನಾಡಿನಲ್ಲಿ ಈ ಜಗತ್ತಿನಲ್ಲಿ ಮುಕ್ತಿಯನ್ನು ಪಡ್ಕೊಂಡ್ರು ಅನ್ನುವಂತಹ ಅನೇಕ ವಿಚಾರಗಳನ್ನು ಮುಂದೆ ಹಂಚಿಕೊಳ್ತಾರೆ. ಅನೇಕ ಮಹನೀಯರು ತಾವೆಲ್ಲ ಹಿಂದಿನ ಇತಿಹಾಸವನ್ನು ತೆಗೆದು ನೋಡಿದ್ರೆ, ಪುರಾಣವನ್ನು ತೆಗೆದು ನೋಡಿದ್ರೆ ಯಾರಾದರೂ ದೊಡ್ಡ ವ್ಯಕ್ತಿಗಳು ಈ ಸಮಾಜದಲ್ಲಿ ಧರ್ಮದಲ್ಲಿ ಈ ಧರ್ಮ
ಪ್ರಪಂಚದಲ್ಲಿ ಕಳೆದು ದೊಡ್ಡವರಾಗ್ಯಾರ ಅಂತಂದ್ರೆ ಅದು ಗುರುವಿನ ಕಾರಣದಿಂದನೇ. ಉತ್ತರ ಕರ್ನಾಟಕದ ಸಿದ್ಧಗಂಗಾ ಎಂದೇ ಖ್ಯಾತಿಯಾಗಿರ್ತಕ್ಕಂಥ ಕೊಪ್ಪಳದ ಗವಿಮಠ ಬಡ ವಿದ್ಯಾರ್ಥಿಗಳಿಗೆ ವಿದ್ಯೆ ಹಾಗೂ ಊಟವನ್ನು ಪ್ರಸಾದವನ್ನು ನೀಡುವುದರ ಮೂಲಕ ಹೆಸರನ್ನು ಗಳಿಸಿರ್ತಕ್ಕಂಥ ಆ ಮಠಕ್ಕೆ ಮೂಲ ತಾಯಿ ಬೇರು ಅಂದ್ರೆ ಅದು ಜುಕ್ಕೇರಿ ಮಠ. ಯಾಕಂದ್ರೆ ಶಿವಶಾಂತ ಮಹಾಶಿವರವರು ಆ ಶ್ರೀಮಠದಲ್ಲಿ ತಮ್ಮ ಪಾದವನ್ನು ಸ್ಪರ್ಶ ಮಾಡುವುದರ ಮೂಲಕ ಈ ಶ್ರೀಮಠಕ್ಕೆ ಪೀಠಾಧಿಪತಿಗಳಾಗಿ ನಮಗೆಲ್ಲ ಸದಾ ಆಶೀರ್ವಾದ ಕಾರಣವನ್ನು ನೀಡುತ್ತಾ ಬಂದಿದ್ದಾರೆ. ಜೊತೆಯಲ್ಲಿ ಪ್ರತಿ ವರ್ಷ ನಡೀತಕ್ಕಂಥ ಅವರ ಜೀವಿತಾವಧಿಯಲ್ಲಿ ಪ್ರತಿ ವರ್ಷ ನಡೀತಕ್ಕಂಥ ಈ ಶ್ರೀಮಠದ ಜಾತ್ರಾ ಮಹೋತ್ಸವದಲ್ಲಿ ಪರಮ ಪೂಜೆ ದಯಮಾಡಿಸಿದ ಮೇಲೆ ಜಾತ್ರೆ ಸಾಗುವಂಥ ಕೆಲಸ ಆಗ್ತಿತ್ತು ತಮ್ಮೆಲ್ಲ ಗೊತ್ತಿದೆ. ಅಂತಹ ಗುರುಗಳು ಆಶೀರ್ವಾದ ಇರುವುದರಿಂದಲೇ ಆ ಪರಂಪರೆ ಆ ಮಠ ಇವತ್ತಿನ ದಿವಸ ಉತ್ಸಾಹವಾಗಿ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಶ್ರೀಮಠದ ಕರೆಗೆ ಹೋಗ್ಬಿಟ್ಟು ಇವತ್ತಿನ ದಿವಸ ಆಗಮಿಸಿ ತಮ್ಮ ಮೆಸೇಜನ್ನು ಸಮರ್ಪಣೆ ಮಾಡಿರ್ತಕ್ಕಂಥ ಶಿವರಾಜ್ ಶಾಸ್ತ್ರಿಗಳಿಗೆ ಶಿವ ಸಮಿತಿ ವತಿಯಿಂದ ಹಾಗೂ ಶ್ರೀಮಠದ ವತಿಯಿಂದ ಧನ್ಯವಾದಗಳನ್ನು ಅದೇ ರೀತಿಯಾಗಿ ಎಲ್ಲ ಸಂಘಗಳಿಗೆ ಸಹ ಆಗಮಿಸತಕ್ಕಂಥ ಕಲಾವಿದರಿಗೂ ಸಹ ಶ್ರೀಮಠದ ವತಿಯಿಂದ ಹಾಗೂ ಶಿವ ಸಮಿತಿ ವತಿಯಿಂದ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ಈ ಸ್ಮರಣಾಪುರದಲ್ಲಿ ಭಕ್ತಿ ಸೇವೆಯನ್ನು ಸಮರ್ಪಣೆ ಮಾಡತಕ್ಕಂಥ ಸರ್ವ ಸದ್ಭಕ್ತರು ಶ್ರೀಮಠದ ಮಹಾತ್ಮಗಳು ಅವರಿಗೂ ಸಹ ಶಿವ ಸಮಿತಿ ವತಿಯಿಂದ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇವತ್ತಿನ ದಿವಸ ಶ್ರೀಮಠದಲ್ಲಿ ಸಾಯ್ಕೊಂಡು ಬಂದಿರತಕ್ಕಂಥ ಈ ಮಾಸಿಕ ಸ್ಮರಣಾನುಭವ ಕಾರ್ಯಕ್ರಮ 351ನೇ ಮಾಸಿಕ ಸ್ಮರಣಾನುಭವ ಕಾರ್ಯಕ್ರಮವನ್ನು ದಿವಂಗತ ಅನ್ಸಮ್ಮ ಸಂಗಪ್ಪ ಅಂಗಡಿ ಸ್ಮರಣಾರ್ಥವಾಗಿ ಮಾತುಶ್ರೀ ಬಸವಪ್ಪ ಅಂಗಡಿ ಮೊನ್ನೆ ದಿವಸ ಶಿವೈಕ್ಯರಾದರು ತಾಯಿ ಶತಾಯುಷಿಗಳಾಗಿ ನಮ್ಮ ಜೀವನ ತ್ಯಾಗ ಮಾಡುವುದರ ಮೂಲಕ ಈಗ ನೋಡ್ರಿ ಇದರ ತಿಂಗಳ ಆ ಸ್ಮರಣಾನುಭವ ಕಾರ್ಯಕ್ರಮದಲ್ಲಿ ಭಕ್ತಿ ಸೇವೆಯಲ್ಲಿ ಹಾಗೆ ಇದರ ಆಶೀರ್ವಾದವನ್ನು ತಗೊಳ್ತಿದ್ರು. ಆದರೆ ಗುರುವಿನ ಶ್ರೀ ಭಗವಂತನ ಕರೆ ಹಾಗೆ ತಪ್ಪಿದ್ದಲ್ಲ ಅನ್ನೋದಕ್ಕೆ ಆ ತಾಯಿ ನಮ್ಮನ್ನೆಲ್ಲ ಬೇಕಾಗಲಿದ್ದಾಳೆ. ಆ ತಾಯಿಯ ಆತ್ಮಕ್ಕೆ ಚಿರಶಾಂತಿಯನ್ನು ಸದ್ಗುರು ಮಾಪತಿ ಶಿವಾಚಾರ್ಯ ದಯಪಾಲಿಸಲಿ ಸದಸ್ಯರನ್ನು ಸಮರ್ಪಣೆ ಮಾಡ್ತಾ ಅವರ ಪರಿವಾರದವರ ಬಸವರಾಜ ಹೆಂಡೆಯವರು ವೇದಿಕೆಗೆ ಆಗಮಿಸಿ ಪೂಜೆಗೆ ಗೌರವದ ಗುರುಮಾಲೆಯನ್ನು ಸಮರ್ಪಣೆ ಮಾಡುವಂಥವರಾಗಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಇವತ್ತಿನ ಸ್ಮರಣಾನುಭವ ಭಕ್ತಿ ಸೇವೆಯನ್ನು ಸಮರ್ಪಣೆ ಮಾಡುವುದರ ಮೂಲಕ ಪರಮ ಪೂಜರಿಗೆ ಭಕ್ತಿಪೂರ್ವಕ ಗುರುಮಾಲೆಯನ್ನು ಸಮರ್ಪಣೆ ಮಾಡುವಂಥದ್ದಾಗಬೇಕು ಅಂತ ಬಸವರಾಜ್ ಅಂಗಡಿಯವರನ್ನ ವಿನಂತಿಸಿಕೊಳ್ತಾ ಇದ್ದೇನೆ. ಇದೇ ರೀತಿಯಾಗಿ 352ನೇ ಸ್ಮರಣಾನುಭವ ಕಾರ್ಯಕ್ರಮ ದಿನಾಂಕ 24/3/2026 ಶ್ರೀಮಠದಲ್ಲಿ ಮಂಗಳವಾರ ದಿವಸ ಜರುಗುತ್ತದೆ. ಯಾರಾದರೂ ಸೇವಕರಿದ್ದರೆ जय मंगलम जय नमः पार्वती महादेव गुरुपुरेश्वर महाराज की जय। ओम परम मनोरथम प्रदाति जरामणां पुत्र पौत्रारुद्रत्वं मनस्यातिं प्रयच्छमे साम्ब जय नमः पार्वती महादेव श्रीमद् जगद्गुरु बच्चाचार्य महाराज की जय। ಇವತ್ತಿನ ಸ್ಮರಣಾನುಭವ ಭಕ್ತಿ ಸೇವೆಯನ್ನು ಸಮರ್ಪಣೆ ಮಾಡುವುದರ ಮೂಲಕ ತಮ್ಮ ಸೇವೆಯನ್ನು ಶ್ರೀಮಠಕ್ಕೆ